ನಮ್ಮವ್ರು ಯಾರು ಇರ್ಬೋದು, ನಾನು ಯಾರ ಜೊತೆ ಈ ಒಂದು ಡೇಟಿಗೆ ಬಂದಿದ್ದೀನಿ ಅಂತ ನಿಮ್ಗೆ ಒಂದು ಕ್ಯೂರಿಯಾಸಿಟಿ ಇರ್ಬೋದು. ಅವ್ರು ನೋಡಿದ್ರೆ ಫುಲ್ ಸೀರಿಯಸ್ ಆಗಿ ನನ್ನ ಮುಖ ನೋಡ್ಕೊಂಡು ನಿಂತಿದ್ದಾರೆ, ಸಾರಿ ಕುಂತಿದ್ದಾರೆ. ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ. ಅವ್ರಿಗೆ ನಾನು ನೋಡಿದ್ರೆ ಮೇ ಬಿ ಈ ಹುಡುಗಿ ಯಾಕೆ ಹಿಂಗೆ ಕಾಮಿಡಿ ಪೀಸ್ ತರ ಆಡ್ತಿದ್ದಾಳೆ ಅಂತ ಅನ್ನಿಸ್ತಿರ್ಬೋದು. ಹಂಗೆ ಅನ್ನಿಸ್ತಿದ್ಯಾ? ಬಸ್ನೆಸ್ ಆಗ್ತಿದೆ ಫಸ್ಟ್ ಡೇಟ್ ಆಗಿರೋದ್ರಿಂದ. ಯಾಕಂತ ಗೊತ್ತಿಲ್ಲ. ಯಾಕ್ರೆ ಇಷ್ಟೊಂದು ಸೀರಿಯಸ್ ಆಗಿ ನೋಡ್ತಾ ಇದ್ದೀರಾ? ಹಲೋ ಬ್ಯೂಟಿಫುಲ್ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ವೇದಾರಾಮ್ ಕೃಷ್ಣ ಯೂಟ್ಯೂಬ್ ಚಾನಲ್. ಸೊ ಈ ವ್ಲಾಗಲ್ಲಿ ನಾನು ಇರೋದಕ್ಕೂ ಇವಾಗ ನಾನು ನಿಮ್ಮ ಮುಂದೆ ಇರೋದಕ್ಕೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ಈ ವ್ಲಾಗ್ನ ಅಪ್ಲೋಡ್ ಮಾಡಬೇಕಂತ ಸುಮಾರು ದಿನ ಅಂದ್ಕೊತಿದ್ದೆ, ಬಟ್ ಫೈನಲಿ ಸ್ವಲ್ಪ ಗ್ಯಾಪ್ ತೊಗೊಂಡು ಹಾಕ್ತಾಯಿದ್ದೀನಿ. ಈ ಗ್ಯಾಪ್ ತೊಗೊಂಡಿರೋದ್ರಿಂದ ನಾನು ಈ ಕೂದಲಿಗೆ ಕತ್ತರಿ ಬಿದ್ದಿದೆ. ಸೊ ಶಾಕ್ ಆಗಿಬಿಡಿ, ಯಾರು ಏನಪ್ಪ ಇಲ್ಲೇ ಒಂಥರ ಇದ್ದಾಳೆ, ವ್ಲಾಗಲ್ಲೇ ಒಂಥರ ಇದ್ದಾಳೆ ಅಂತ. ಸೊ ಇದು ನನ್ನ ಫಸ್ಟ್ ಡೇಟ್ನ ಕತೆ ನಿಮ್ಮ ಜೊತೆ. ಇವಾಗ ಹೊರಡ್ಬೇಕು ನಾನು. ಫಸ್ಟ್ ಡೇಟ್ ಸ್ವಲ್ಪ ನರ್ವಸ್ ಆಗಿದ್ದೀನಿ. ನನಗೆ ಹೆಂಗೆ ಬಿಹೇವ್ ಮಾಡಬೇಕು ಅಂತಲೂ ಐಡಿಯಾ ಇಲ್ಲ. ಸೊ ಯೂಶ್ವಲಿ ನಾನು ನೋಡಿರೋ ಸೀರೀಸ್ ಅಥವಾ ಸಿನಿಮಾಗಳ ಪ್ರಕಾರ ಡೇಟ್ಗೆ ಹೋದರೆ ಹುಡುಗರು ರೋಸ್ ತರ್ತಾರೆ, ಓಕೆ. ಬಟ್ ಇಲ್ಲಿ ನಾನೇ ಟೆನ್ಷನ್ಗೆ ಒಂದು ಚಿಕ್ಕ ರೋಸ್ ಕಿಟ್ ತರಿಸ್ಕೊಂಡಿದ್ದೀನಿ. ಆ್ಯಕ್ಚುಲಿ ಕಾಲೇಜ್ ಮುಗಿಸ್ಕೊಂಡು ಬಂದು ಹೋಗ್ತಾ ಇರೋದ್ರಿಂದ ಅಷ್ಟು ಟೈಮ್ ಸಿಗಲಿಲ್ಲ. ಇಲ್ಲಾಂದರೆ ಇನ್ನೂ ಸ್ವಲ್ಪ ದೊಡ್ಡದು ಅಥವಾ ಇನ್ನೂ ಸ್ಪೆಷಲ್ ಆಗಿರೋ ಅಂಥದ್ದು ತೊಗೊಂಡೋಗ್ಬೋದಾಗಿತ್ತು. ಎನಿವೆ ಐ ಟ್ರೈಡ್ ಮೈ ಬೆಸ್ಟ್. ಈಗ ನನ್ನ ವೆಹಿಕಲಲ್ಲೇ ನಾನು ಹೋಗಬೇಕು. ಐ ಮೀಟ್ ಇನ್. ಇವಾಗ ನಾನು ಹೊರಟಿದ್ದೀನಿ. ಆಲ್ಮೋಸ್ಟ್ ಅಲ್ಲಿ ಒಂದು 7 o'clock ಹೋಗಬೇಕು ಅಂತ ಅಂದ್ಕೊಂಡ್ವಿ, ಬಟ್ ಇಲ್ಲೇ 7 ಆಯಿತು. ಅಟ್ಲೀಸ್ಟ್ 7:30 ಆದರೂ ಅಲ್ಲಿ ಇರ್ಬೇಕು ನಾನು. ಇವಾಗ ಹೊರಡ್ತಾ ಇದ್ದೀನಿ. ಈಗ ಅಂದರೆ ನರ್ವಸ್ನೆಸ್ ಆಗ್ತಿದೆ ಫಸ್ಟ್ ಡೇಟ್ ಆಗಿರೋದ್ರಿಂದ. ಪಾಪ ಅವರೇ ಕ್ಯಾಮ್ರಾ ಇಟ್ಕೊಂಡು ರೆಕಾರ್ಡ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ತುಂಬ ನಾಯ್ಸ್ ಇದೆ, ಬಟ್ ಇಷ್ಟೊಂದು ನಾಯ್ಸ್ ಇದೆ ಅಂತ ಅಂದ್ಕೊಂಡಿರಲಿಲ್ಲ. ಅವ್ರಿಗೆ ನಾಯ್ಸ್ ಬೇಡ ಅಂತ ಹೇಳಿದರು ಅವರು. ಸರ್ಚ್ ಮಾಡಿದೆ, ಬಟ್ ಲಾಸ್ಟ್ ಮಿನಿಟಲ್ಲಿ ನಾವು ಫಸ್ಟ್ ಬುಕ್ ಮಾಡ್ಕೊಂಡಿದ್ದು ಲೊಕೇಶನ್ನೇ ಬೇರೆ. ಈಗ ಅಲ್ಲಿಗೆ ಹೋಗ್ತೀನಿ ಅಂದರೆ ತುಂಬ ಲೇಟ್ ಆಗುತ್ತೆ ಅಂತೇಳಿ ಫೈನಲಿ ನಮ್ಮನೆ ನಿಯರ್ ಇರೋ ಲೊಕೇಶನ್ಗೆ ಬಂದ್ವಿ. ಬಟ್ ಸ್ವಲ್ಪ ನಾಯ್ಸ್ ಇದೆ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ, ಏನೂ ತಪ್ಪು ತಿಳ್ಕೊಬೇಡಿ ಗೈಸ್. ಏನು ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ. ಅವ್ರಿಗೆ ನಾನು ನೋಡಿದ್ರೆ ಮೇ ಬಿ ಈ ಹುಡುಗಿ ಯಾಕೆ ಹಿಂಗೆ ಕಾಮಿಡಿ ಪೀಸ್ ಥರ ಆಡ್ತಿದ್ದಾಳೆ ಅಂತ ಅನ್ನಿಸ್ತಿರ್ಬೋದು. ಹಂಗೆ ಅನ್ನಿಸ್ತಿದ್ಯಾ? ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಫುಲ್ಲು. ಇವಾಗ ಫುಡ್ ಆರ್ಡರ್ ಮಾಡ್ಬೇಕು ನಾವು. ಅವ್ರು ನೋಡಿದ್ರೆ ಫುಲ್ ಸೀರಿಯಸ್ ಆಗಿ ನನ್ನ ಮುಖ ನೋಡ್ಕೊಂಡು ನಿಂತಿದ್ದಾರೆ, ಸಾರಿ ಕುಂತಿದ್ದಾರೆ. ಯಾಕಂತ ಗೊತ್ತಿಲ್ಲ. ಯಾಕ್ರೆ ಇಷ್ಟೊಂದು ಸೀರಿಯಸ್ ಆಗಿ ನೋಡ್ತಾ ಇದ್ದೀರಾ? ಹಾಂ, ಫುಲ್ಲು ಮೂಕನಾಗಿರಬೇಕು ಅನ್ನೋ ಡಿಸಿಷನ್ ತೊಗೊಂಡು ಆ ಕಡೆ ಎಲ್ಲ ನೋಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ. ಕ್ಯಾಮ್ರಾ ಮುಂದೆ ಕಾಣಿಸ್ಕೊಳ್ಳೋಕೆ ಇಷ್ಟ ಇಲ್ವಂತೆ. ಬಟ್ ನಾನು ಬಿಡಲ್ಲ, ಕ್ಯಾಮ್ರಾಲ್ಲಿ ಅವ್ರನ್ನ ಈ ವ್ಲಾಗಲ್ಲಿ ನಮ್ಮ ಫೇಸ್ನ ನಿಮಗೆ ರಿವೀಲ್ ಮಾಡ್ತೀನಿ. ಅದೇ ಪಾಪ ಒಂಚೂರು ಎನರ್ಜಿ ಬರಲಿ ಅಲ್ವಾ, ಏನಾದರೂ ಒಂದು ಆರ್ಡರ್ ಮಾಡೋಣ. ಓಕೆನಾ? ಆರ್ಡರ್ ಮಾಡೋಣ. ಯಾಕಂತೆ ಕೈಸ್ ಇವಾಗ ನಾವು ನಮ್ಮವ್ರಿಗೆ ಸೂಪ್ ಆರ್ಡ್ರ್ ಮಾಡಿದ್ದೀವಿ. ಅವ್ರು ಎಲ್ಲ ಆ ಥರದ್ದೆಲ್ಲ ಗೈಸ್. ನಾವು ಇವಾಗ ನಮ್ಮವರಿಗೆ ಸೂಪ್ ಆರ್ಡ್ರ್ ಮಾಡಿದ್ದೀವಿ. ನಮ್ಮವ್ರು ಫಸ್ಟು ಟೇಸ್ಟ್ ಮಾಡಿಬಿಟ್ರು, ಆಮೇಲೆ ನಾನು ವೀಡಿಯೋ ತೊಗೊತೀನಿ ಅಂತ ಹೋಗ್ಲಿ ತಗೋ ಅಂತ ಹೇಳಿದ್ರು. ಇಲ್ಲಿವರೆಗೂ ಬಂದಿದ್ದೀವಿ, ಯಾರು ಅನ್ನೋ ಒಂದು ಕ್ಯೂರಿಯಾಸಿಟಿ ಇದೆ. ನಮ್ಮವ್ರು ಯಾರು ಇರ್ಬೋದು, ನಾನು ಯಾರ ಜೊತೆ ಈ ಒಂದು ಡೇಟಿಗೆ ಬಂದಿದ್ದೀನಿ ಅಂತ ನಿಮಗೆ ಒಂದು ಕ್ಯೂರಿಯಾಸಿಟಿ ಇರ್ಬೋದು. ರಿವೀಲ್ ಮಾಡಲಾ? ನಿಮ್ಗೇನು ಒಪಿನಿಯನ್ ಇಲ್ಲ ಅಲ್ಲ, ಅಭಿಪ್ರಾಯ ಏನಿಲ್ಲ ಅಲ್ಲ? ಓಕೆನಾ? ಓಕೆ ರೆಡಿ ಗೈಸ್. ನಾನು ಇವಾಗ ಹೇಳೇ ಬಿಡ್ತೀನಿ ನಾನು ಯಾರ ರಿವೀಲಿಗೆ ಡೇಟಿಗೆ ಬಂದಿದ್ದೀನಿ ಅಂತ. ನೋಡಿ ಫುಲ್ ಕನ್ಫ್ಯೂಷನ್ಸ್ ಆಗ್ತಿದೆ ನನಗೆ. ಫುಲ್ ಕಿಸ್ಕೊಂಡು ಕೂತಿದ್ದಾರೆ ಮೇಡಮು. ನಾವು ನಮ್ದಕ್ಕೆ ಮೇಡಮ್ ಜೊತೆ ನಾವು ಡೇಟಿಗೆ ಬಂದಿದ್ದೀವಿ. ಇದು ಗರ್ಲ್ಸ್ ಡೇಟ್. ನೀವು ಇಲ್ಲಿವರೆಗೂ ಏನಾದರೂ ಹುಡುಗ ಅಂದ್ಕೊಂಡಿದ್ರೆ ಅದು ತಪ್ಪು ಕಲ್ಪನೆ. ನಾವು ಹುಡುಗಿ ಜೊತೆ ಒಂದು ಡೇಟಿಗೆ ಬಂದಿದ್ದೀವಿ. ಹೆಂಗೆ ಅನಿಸ್ತಿದೆ? ಚೆನ್ನಾಗಿ ಅನಿಸ್ತಾ ಇದೆ. ಹಂಗೆ ರೀ. ಪರವಾಗಿಲ್ಲ ತಗೊಳ್ಳಿ, ಸೂಪ್ ಕುಡೀರಿ, ನೀವು ಡಿಲೇ ಮಾಡಲ್ಲ. ಅಂದ್ರೆ ಇಲ್ಲಿ ಕರ್ಕೊಂಡ್ಬಂದ್ಬಿಟ್ಟು ನಾನು ಏನೇನೋ ಹೇಳ್ತಿಲ್ವ ಅದೇ ನಾವು ಬರೋದು. ಏನೇನು ಹೇಳ್ಬಿಟ್ನಪ್ಪ ಹುಡುಗ ಹಂಗೆ ಹಿಂಗೆ ಅಂದರೆ ನಾನು ಏನು ಅಂದ್ಕೊಂಡೆ ಅಂದರೆ ಒಂದು ಹುಡುಗನ ಜೊತೆ ನಾನು ಡೇಟಿಗೆ ಬಂದರೆ ಹೆಂಗೆ ಆಡ್ತೀನೋ ಅದನ್ನು ಇವತ್ತು ನಮ್ಮ ಅತ್ತೆಗಳು ಎಕ್ಸ್ಪೆರಿಮೆಂಟ್ ಮಾಡಿಬಿಡೋದು. ನಿಜವಾಗ್ಲೂ ನೀನು ಹುಡುಗನ ಜೊತೆ ಬರ್ತೀಯಾ? ಯಾಕೆ ನೀನು ಹುಡುಗನ ಜೊತೆ ಡೇಟಿಗೆ ಬರ್ತೀಯಾ ಅಂತ. ಅದಕ್ಕೆ ಇವತ್ತು ನಾನು ನಿನಗೆ ಫುಲ್ ಬಾಯ್ ಫ್ರೆಂಡ್ ಟ್ರೀಟ್ಮೆಂಟ್. ಓ, ಅಂದ್ರೆ ನೀನು ನನ್ನ ಮೇಲೆ ಪ್ರಯೋಗ ಮಾಡ್ತಾ ಇದೀಯಾ? ಆಮೇಲೆ ನಾನು ಹುಡುಗನ ಮುಂದೆ ಉಪ್ಪಿದ ಬಿಡ್ಬೇಕು ಅವನಿಗೆ. ಓಕೆ, ಇಷ್ಟೆಲ್ಲ ಮಾಡ್ತಾವಳೆ ನನಗೆ ಮಾಡ್ತಾ ನಾನೇ ತಿನ್ನಿಸ್ತೀನಿ ಕೈ. ಮೇಡಮ್ಮ ಬಾಯಿ ನಾನೇ ಕೈ ಐತೆ ನನಗೆ.
ಇಲ್ಲ, ಇದು ಪ್ರೀತಿ. ಸುಡುತ್ತೆ. ಪ್ರೀತಿ ಕುಡೀರಿ. ಪ್ರೀತಿ ಚೆನ್ನಾಗಿತ್ತ? ಸೂಪರ್. ಪ್ರೀತಿಯಿಂದ ಪ್ರೀತಿ ಇವತ್ತು ಒಂದಿನ ಇಲ್ಲ ಇಲ್ಲ, ಈ ತರ ಪ್ರೀತಿ ಇವತ್ತೆಲ್ಲ ಇದು ಸ್ಪೆಷಲ್ ಪ್ರೀತಿ, ಪ್ರೀಮಿಯಂ ಪ್ರೀತಿ ಇದೆಲ್ಲ ಅವಾಗ ಸಿಗಲ್ಲ. ಒಂದಿನ ತೋರ್ಸ ಪ್ರೀತಿ ಅಂತ ಚೆನ್ನಾಗಿರಲ್ಲ. ಯಾವಾಗ್ಲೂ ತೋರಿಸಿದ್ರೆ ಈ ಪ್ರೀತಿ ಸೂಪರ್. ಓಕೆ, ಟೆನ್ಷನ್ ಆಗ್ಬಿಟ್ರಿ ಅನ್ಸುತ್ತೆ ಒಂದ್ಸಲ ತಗೊಳ್ಳಿ. ಹೆಂಗಿದೆ ನನಗೆ ಪ್ರೀತಿ? ನಾನು ಇವತ್ತು ಎಷ್ಟು ತೋರಿಸ್ಬೇಕಂದ್ರೆ ಸಾಕು ಸಾಕು ಅನ್ನೋದು ತೋರಿಸ್ಬೇಕು ನಾನು. ಸೂಪರ್, ಥ್ಯಾಂಕ್ ಯು. ಥ್ಯಾಂಕ್ ಯು, ಯು ವೆಲ್ಕಮ್. ನನಗೂ ಹಂಗೆ ಪ್ರೀತಿ ಇರಲಿ. ಹಾಂ ನೋಡಿ, ಪ್ರೀತಿಯಿಂದ ಮತ್ತೆ ನೋಡಿ. ನಾನು ಒಬ್ಬಳೆ ತಿನ್ನಕ್ಕಾಗಲ್ಲ. ತಿನ್ನಿಸ್ಲಾ? ಇದೇನು ಸಾಕು ಮುಚ್ಕೋ ಅಂತಾನ? ನಾನು ತಿಂತೀನಿ ಅಂತ ನೋಡು, ಕೈ ಇದೆ, ನಾನು ತಿಂತೀನಿ. ಇಷ್ಟು ಪ್ರೀತಿ ನನ್ನ ಪ್ರೀತಿ ತೋರಿಸ್ಬೇಕಿಲ್ಲ. ಸುಸ್ತು ಜಾಸ್ತಿ ಆಗೋಯ್ತು. ತಗೊಳ್ಳಿ. ಇಷ್ಟೊಂದು ಪ್ರೀತಿ ತೋರಿಸ್ಕೊಂಡ್ರೆ ನಾನು ಹೆಂಗ ಅರಿಸ್ಕೊಳ್ಳೋದು? ನೋಡಿ, ಹಾಡೆಲ್ಲ ಆಡ್ತಾರೆ, ಒಳ್ಳೆ ಮೂಮೆಂಟ್, ರೊಮ್ಯಾಂಟಿಕ್ ಮೂಮೆಂಟ್ ಇದು. ಇಲ್ಲ, ಇನ್ನೊಂದು ಸ್ವಲ್ಪ ಪ್ರೀತಿ. ಓವರ್ ಮಾಡ್ಬೇಡ್ರಿ, ಓವರ್ ಮಾಡೋದು ನಮ್ಗೆ ಎಷ್ಟು ಇದು ಪ್ರೀತಿ ರೀ. ಇಷ್ಟೊಂದು ಪ್ರೀತಿ ಎಲ್ಲ ಓವರ್ ಇಲ್ಲ, ಪರವಾಗಿಲ್ಲ. ನೀವು ಫಸ್ಟ್ ಟೈಮ್ ತಗೋತಾ ಇದ್ದೀರಾ ಅನ್ಸುತ್ತೆ ನಂತರ, ಅದಕ್ಕೆ ನಿಮ್ಗೆ ಓವರ್ ಅನಿಸ್ತೈತೆ. ನೋಡಿ, ನಾನು ತಿಂತಿಲ್ಲ, ನಿಮ್ಗೆ ಇಷ್ಟು ಪ್ರೀತಿ ತೋರಿಸ್ತಾ ಇದ್ದೀನಿ, ಓವರ್ ಅಂತೀರಲ್ಲ. ಅದಕ್ಕೆ ನಿಮ್ ಪ್ರೀತಿನ ನಮ್ಗೇನೋ ಓವರ್ ಒಂಥರ ಇಷ್ಟು ಮುಡ್ಸಾಯ್ತೈತೆ. ಯಾಕಪ್ಪ ಇಷ್ಟೊಂದು ಪ್ರೀತಿ, ಯಾಕೆ ಇಷ್ಟೊಂದು ಪ್ರೀತಿ, ಯಾಕೆ ಇಷ್ಟೊಂದು ಪ್ರೀತಿ ಅಂತ ಅನಿಸ್ತಾ ಯಾವ ಇತ್ತು. ಚುನಾವಣೆ ಅದು? ಯಾಕಿಷ್ಟು ಪ್ರೀತಿ? ಯಾಕಿಷ್ಟು? ಅದು ನನ್ನ ಸೀಟ್ ಏನನ್ನ ಕಿತ್ಕೊಳಕ? ನನ್ನ ಸೀಟ್ ಅಂತ ಏನು ದೊಡ್ಡ ಸೀಟ್ ಅಲ್ಲ, ಮಾಮೂಲಿ ಅಡಿಗೆ ಮನೆ ಸೀಟ್ ಅಷ್ಟೇನೆ. ಇಲ್ಲ, ಇವತ್ತು ನಾನು ಪ್ರೀತಿ ಎಕ್ಸ್ಪೆರಿಮೆಂಟ್, ಡೇಟಿಂಗ್ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ನನ್ನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದೀಯಾ? ನೋಡೋಣ ಹೆಂಗಿದೆ ಡೇಟಿಂಗ್. ಸ್ಟಾರ್ಟಿಂಗ್ ಡೇಟಿಂಗ್ ಹೆಂಗಿದೆ ಹೊಸ್ತ್ರಲ್ಲಿ? ಚೆನ್ನಾಗಿದೆ. ಹೋಯ್ತಾ 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 ನೋಡೋಣ ಹೆಂಗಿರುತ್ತೆ ಅಂತ. ಕಂಪ್ಲೀಟ್ ಆಗುತ್ತಲ್ಲ ಡೇಟಿಂಗು, ಅವಾಗ ಹೆಂಗ ಅನ್ಸುತ್ತೆ ನೋಡು. ಆಯ್ತು, ನೋಡ್ತೀರಾ? ನೋಡಿ, ಒಂದು ಹಂಗೆ ಪಪ್ಪಿ ಮೇಕಪ್ ಮೇಲೆ ಕೊಟ್ಬಿಡ್ಬೇಕು ನಂಗೆ ಪಪ್ಪಿ ಅಂತ. ನೀನ್ ಮೇಕಪ್ ಎಲ್ಲ ನನಗೆ ಅನ್ಕೊಂಡ್ಬಿಡ್ಲಿ ಹುಡುಗಿಲ್ಲ ಅಂತ ಅಷ್ಟು ಡೇಟಿಂಗ್ ಅಲ್ಲಿ ಯಾರು ಗರ್ಲ್ ಫ್ರೆಂಡಿಗೆ ಯಾರು ಡೇಟಿಂಗ್ ಅಲ್ಲಿ ಇಷ್ಟ ಅವಮಾನ ಮಾಡಲ್ಲ. ನಾನು ಎಷ್ಟು ಪ್ರೀತಿ ತೋರಿಸ್ತಾ ಇದ್ದೀನಿ, ನಾನು ಮೇಕಪ್ ಅಂತ ಆಡ್ಕೊತಾ ಇದ್ದಾರೆ. ನಾನ್ ರಿಯಲ್ ಹುಡುಗ ಅಲ್ವಲ್ಲ. ಹುಡುಗ ಆಗಿದ್ರು ಸೂಪರ್ ನಾಚಿ ನೀರ್ ಹಾಕ್ಬಿಡೋನೆ. ನನ್ನ ಹುಡುಗ ಅಲ್ವಲ್ಲ, ನಾನು ಇರೋ ಸತ್ಯ ತಾನೇ ಮಾತಾಡ್ಬೇಕಾಗಿರೋದು. ಓಕೆ, ಏನೋ ಅದೊಂದು ಜೆಂಡರ್ ಮ್ಯಾಟ್ರ್ ಹೇಳಿಕ್ಕೆ ಒಪ್ಪಂತ ಹೇಳಿ. ನಮ್ ಡೇಟಿಂಗ್ ತುಂಬಾ ಅರ್ಜೆಂಟ್ ಆಗ್ತಿದೆ. ಮೈಕಲ್ಲಿ ಇಲ್ಲಿದೆ. ನಾನು ಹೇಳ್ತಾ ಇದ್ದೀನಿ, ನನ್ನ ಪ್ರೀತಿನಲ್ಲಿ ಇಷ್ಟು ಸುಮ್ಮನಿರೋದು. ಒಂದು ಚಾ ಕಾಲ ಎತ್ಕೊಂಡಿದ್ರು, ನಂದು ನನಗೆ ಕುಡಿಯಕ್ ಬಿಡ್ತಾ ಇಲ್ಲ ನನ್ನ ಡೇಟು. ಈಗ ಅವ್ರಿಗೆ ಅರ್ಜೆಂಟಾಗಿ ನಾನು ತಿನ್ನಿಸ್ಬೇಕು. ಏನ್ ಬೇಕು ಚಿನ್ನು? ಗೀ ರೋಸ್ಟ್ ಪ್ರಾಣ ಅಥವಾ ಬೆಳ್ಳುಳ್ಳಿ ಕಬಾಬ? ಈರೋಷ್ಟು ಬಿಸಿ ಬಿಸಿ ಆಯ್ತಾ ನೋಡು. ಬಿಸಿ ಆಯ್ತಾ? ನಾನು ಮುಟ್ ನೋಡ್ಬೇಕಾ? ನಿನ್ ಪ್ರೀತಿ ತೋರ್ಸೋಳು ಬಿಸಿ ಬಿಸಿನೇ ತಿನ್ಸ್ಬಿಟ್ರೆ ಬಾಯ್ ಸುಟ್ಟೋಗಲ್ವಾ? ಟೇಸ್ಟ್ ನೋಡ್ಬಿಡಿ. ಹುಡುಗನ್ ತೊಂದ್ರೆ ಅವ್ನು ಸುಮ್ಮನೆ ಇರ್ತಾನ. ಐ ಲವ್ ಯು, ಐ ಲವ್ ಯು, ಐ ಲವ್ ಯು ಟು. ಈಗ ಏನ್ ತಿನ್ನಿಸ್ಲಿ ಹೇಳ್ರಿ? ಈ ಕಬಾಬೇ ತಿನ್ಸು, ಅದು ಬಿಸಿ ಐತೆ. ಈರೋಷ್ಟು ಬೆಳ್ಳುಳ್ಳಿ ಕಬಾಬ್. ಓ, ಅದೆಲ್ಲ ಹೇಳೋ ಮನ. ಬೆಳ್ಳುಳ್ಳಿ ಕಬಾಬ್ ಫಾರ್ ಮೈ ಡೇಟ್. ಓ, ಕೈ ಎಟಕ್ತಿಲ್ವಾ? ಹೇಳಿದ್ರೆ ಮುಂದೆ ಬರ್ತೀನಲ್ಲ. ನೀನು ನೋವಾಗ್ಬಾರ್ದು ಅಂತ. ಓ, ಇನ್ನೊಂದ್ಸರಿ ಇನ್ನೊಂದು ತುತ್ತು. ಮೇಡಮ್ಮ, ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಮನ. ನೀನ್ ನನಗೆ ಆಡ್ಕೊಂತಿದ್ಯಾ ಪ್ರೀತಿ ನನಗೆ ಒಂದು ಕ್ಲಾರಿಟಿ ಸಿಗ್ತಾ. ಕ್ಲಾರಿಟಿ ಸಿಗ್ತಾ ಇಲ್ಲ. ನೀನ್ ನನ್ನ ಏನ್ ಮಾಡ್ತಿದ್ಯಾ ಅಂತಾನೆ ಗೊತ್ತಾಯ್ತಾ ಇಲ್ಲ ನನಗೆ. ಅದು ಐ ಲವ್ಸ್ ಯು, ಐ ಲವ್ಸ್ ಯು ಆಗಿದೆ ಇವತ್ತು ನನಗೆ. ಅಂದ್ರೆ ಖುಷಿನೇ. ಬೇರೆ ಬೇರೆ ಏನೇನೋ ಇದ್ರೆ ಸ್ವಲ್ಪ ನೀನ್ ಇಷ್ಟಕ್ಕೆ ಬಿದೋಗ್ಬಿಟ್ರೆ ಹೆಂಗೆ? ನಿಮ್ಗಿನ್ನ ಬೇಜಾನಿದೆ. ಹೌದಾ? ನೋಡ, ಬೇಜಾನ್ ಪುಡಿ ಸೂಪರ್ ಆಗುತ್ತೆ. ನನಗೆ ಪ್ರಯೋಗ ಮಾಡ್ತೀವಿ, ನೀರು ಸೂಪ್ ಪುಡಿ ಇರ್ತದೆ ಯಾವಾಗ. ಥ್ಯಾಂಕ್ ಯು. ಇಷ್ಟಾದ್ರೂ ಪ್ರೀತಿ ತರ್ಸಿದ್ರಲ್ಲ. ಇವಾಗ ನಾನು ಟ್ರೈ ಮಾಡ್ತೀನಿ ಸ್ವಲ್ಪ. ಕುಡಿಬೋದಾ? ಕುಡಿಬೋದಾ? ಕುಡೀರಿ ಕುಡೀರಿ. ಟಿಶ್ಯೂ ಕುಡಿಬೋದಾ? ಕುಡೀರಿ, ಆರಾಮಾಗಿ ಕುಡೀರಿ. ಆಯ್ತಾ? ಆರ್ಡರ್ ಮಾಡಿದ್ ಯಾರು? ನೀವೇನೆ. ನಾವು ಆರ್ಡರ್ ಮಾಡಿದ್ರೆ
ಇದಕ್ಕಿಂತ ಸೂಪರ್ ಆಗಿದೆ ಅದು ಯಾಕೆ? ಆಯ್ತು, ಥ್ಯಾಂಕ್ ಯು. ಸತ್ಯವನ್ನೇ ಹೇಳ್ತೀರಾ ನೀವು. ಆದ್ರೂ ಇನ್ನೂ ಸ್ವಲ್ಪ ಪ್ರೀತಿ ಬೇಕು, ಇನ್ನು ಏನೋ ಬೇಕು ನಿಮ್ ಕಡೆಯಿಂದ. ಇನ್ನು ಪ್ರೀತಿ ತಾನೆ ಅದು ತಾನೇ ಪ್ರೀತಿ. ಪೂರ್ತಿ ಕೊಡ್ಬೇಕಾಗಿರೋದೇ ಪ್ರೀತಿ. ಹೇಳಿ ಗುರು, ಚೆನ್ನಾಗಿದೆ. ಚೆನ್ನಾಗಿರೋದಲ್ಲ, ಇನ್ನು ಪ್ರೀತಿ ಬೇಕು, ಸೂಕ್ಷ್ಮತೆ ಬೇಕು, ಸೂಕ್ಷ್ಮತೆ. ಅಲ್ಲೇ ಬಿಸಿ ಹಾಕೋದ್ರು ಅಲ್ಲಿ ಕಬಾಬ್ ಕಡೆ ಕಡಿ ಮುಚ್ಚು. ಸ್ವಲ್ಪ ಸೂಕ್ಷ್ಮತೆ ಬೇಕು ತಿನ್ಸ್ಬೇಕಾದ್ರೆ. ತಗೊಮ್ಮ ನಿಧಾನ ತಿನ್ನು ರಜ. ಮಕ್ಕ ತೋರ್ಸಮ್ಮ, ತಟ್ಟೆ ತಗೊಂಡ ನಿಧಾನ ಗಂಟೆ ಸಿಕ್ಕಾಕೊಂಡ್ಬಿಟ್ಟು ನಗಬಾರ್ದು. ಆಯ್ತಾ ತಿನ್ನಿ. ಅಲ್ಲ ವೇದ, ತಿಂತಾ ಇದ್ದೀನಿ ನಾನು, ತಿನ್ನಕ್ಕೆ ಬಂದಿರೋದು, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ ನೀನು. ಡೇಟ್ಗೋಸ್ಕರ ಬಂದಿಲ್ಲ. ಹಂಗಂತಲ್ಲ, ಎರಡಕ್ಕೂ ಬಂದಿದ್ದೀನಿ ಅಂತಾನೆ ಇಟ್ಕೊ. ನೀನ್ ಎಲ್ಲೋ ಕರ್ಕೊಂಡು ಹೋಯ್ತೀನಿ ಇಲ್ಲಿಗೆ ಅಂದ್ರು ಏನೋ ನೀನ್ ಡೇಟ್ ಗೀಟ್ ಅದೆಲ್ಲ ನಂಗೆ ಒಂದು ಕಲ್ಪನೆನೇ ಇಲ್ಲ. ನನ್ನನ್ನು ಕರ್ಕೊಂಬಂದು ನೀನ್ ಯಾವ ಡೇಟ್ ಮಾಡ್ತೀಯ? ಅದಕ್ಕೊಂದು ಬೆಲೆ ಬೇಡವಾ? ನಾನು ಏನ್ ಪ್ರಶ್ನೆ ಕೇಳೋಣ ಇವಾಗ ಅಂದ್ರೆ, ಏನ್ ಡೌಟು ಈ ಗ್ಯಾಪಲ್ಲಿ? ಏನ್ ಡೌಟ್ ನಿಂಗೆ? ಏನ್ ಡೌಟು ಅಂದ್ರೆ, ಈ ಲೈಟಿಂಗಿಗೂ ಈ ಬೆಳಕಿಗೂ ಈಗೊಂದು ನಾವು ಸಪ್ರೇಟ್ ಆಗಿ ಒಂದು ತಗೊಂಡಿರೋದಕ್ಕೂ ನಮ್ಮ ಇಬ್ರಿಗೆ ಅಂತ ಇದನ್ನ ಕೊಟ್ಟಿರೋದಕ್ಕೂ ಹಿಂಗಿದೆ ನೋಡಿ ಗೈಸ್, ಇದು ಇಬ್ರಿಗೆ ಅಂತ ಕೊಟ್ಟಿದ್ದಾರೆ ಕಾಟೇಜ್. ಇದು ಕೊಟ್ಟಿದಾರಲ್ಲ, ಕೆಫೆಗೆಲ್ಲ 8 ಗಂಟೆ 7 ಗಂಟೆ 7:30 ಮೇಲೆ ಬರ್ತಾರಲ್ಲ, ಏನ್ ಎಣ್ಣೆ ಹೊಡಿಯೋ ಟೈಮು ಅಂತನಾ ಏನು ಅಂತ ಗೊತ್ತಿಲ್ಲ. ಅದು ನಿಜಾನೇ. ಡೇ ಟೈಮ್ ಎಲ್ಲ ಬರಕ್ ಎಲ್ರಿಗೂ ಕೆಲಸ ಹೋಗ್ತಾರೆ, ಇದು ಒಳ್ಳೆ ವೈಪ್ ಸಿಗುತ್ತೆ. ಮ್ಯಾಚ್ ಅಕಸ್ಮಾತ್ ಮನೇಲಿರೋರ್ಗೆ ಏನು ಕೆಲಸ ಕಾರ್ಯ ಇಲ್ಲದವರು ಬಂದ್ರೆ ಏನು ಕೆಲಸ ಕಾರ್ಯ ಇರಲ್ಲ, ಅವ್ರಿಗೆ ಮಧ್ಯಾಹ್ನನೇ 12 ಗಂಟೆಯಿಂದಾನೇ ಓಪನ್ ಒಂದಲ್ಲ, ಬರ್ಬೋದಾ? ಆದ್ರೆ ಜನ ವೈಬು ಈ ಟೈಮ್ ಅಲ್ಲಿ ಮಾಡ್ತಾರೆ, ಎಂಜಾಯ್ ಮಾಡಕ್ಕೆ, ಹಾಡ್ ಕೇಳಕ್ಕೆ, ಲೈಟಿಂಗ್ ನೋಡಕ್ಕೆ. ನೋಡು, ಇದೊಂದು ಬಿಯರ್ ಇಲ್ಲ ಅಷ್ಟೇ. ಯಾಕೆ ಇಲ್ಲಿಲ್ವಾ? ಅದು ಮೊಯಿಟೋ. ನೀನ್ ಸೋಡಾ ಹಿಡ್ಕೊಂಡು ನಟ್ಕ ಆಡ್ಬೇಡ. ನಮ್ಗೆ ಅದೇ ಇನ್ನೆಲ್ಲ ಇದೆ ನಮ್ಮ ಹತ್ರ. ಅಲ್ಲ, ನಮ್ಗೆ ಅದೇ. ಓ ಹಂಗ, ಅದನ್ನೇ ಹಂಗ ಅನ್ಕೊಂಡ್ಬಿಡಲ್ಲ. ನೀವು ಯಾತ್ರಿ ಉಲ್ಟಾ ಗಿರಾಕಿ. ನಮ್ಗೆ ಅದೇ, ನಾವು ತಗೊಳ್ಳೋದು ನಮ್ಗಿದೆ ಅದು ಅನ್ಕೊಂಡು. ಚಿಯರ್ಸ್ ಗೈಸ್. ಇವತ್ತು ನಮ್ಮ ಚಿನ್ನು ಅವರು ಗೀ ರೋಸ್ಟ್ ಟ್ರೈ ಮಾಡ್ತಾರೆ, ಪ್ರಾನು. ಅವ್ರದ್ದೇ ಸಜೆಷನು. ನಾನು ಯಾವತ್ತೂ ಪ್ರಾನ್ ಟೇಸ್ಟ್ ಮಾಡಿಲ್ಲ ಅಂತ ಹೇಳಿದೆ. ಟೇಸ್ಟ್ ಮಾಡಿ ಮಸ್ತ್ ಹೇಳಿದ್ರು, ಅದಕ್ಕೆ ನಮ್ಮ ಮಗ ಮಾಡಿಸಿದ್ದಾರೆ. ಓ, ಅದಕ್ಕೆ ಫಸ್ಟ್ ಅವ್ರಿಗೆ ತಿನ್ಸೋಣ ಅಂತ. ಹಂಗೆ ತಿನ್ನದ? ಮೂಳೆಗಳೆಲ್ಲ ಏನಿರಲ್ಲ, ಭಯ ಇಲ್ಲ, ಹಂಗೆ ತಿನ್ನದ? ಹೆಂಗಿದೆ ಚಿನ್ನು? ಸೂಪರ್. ಐ ಲವ್ಸ್ ಯು ಮಾಡ್ತಿರೋಕ್ಕೆ ಇಷ್ಟೊಂದು ಟೇಸ್ಟಿ ಇರೋದು. ಪ್ರೀತಿ ನಾನು ಸಾಕು ಸಾಕು, ಪ್ರೀತಿ ಇಲ್ಲ ಜಾಸ್ತಿ ಆಗೋಯ್ತು. ಜೀರ್ಣ ಜಾಸ್ತಿ ಕೊಡ್ತಾ ಇರ್ಬೇಕು, ನೀವು ತಗೋತಾ ಇರ್ಬೇಕು. ಸಾಕು, ಅದೇ ಪ್ರೀತಿ. ಸಾಕು. ಈ ಪ್ರೀತಿಗಿಂತ ನನಗೆ ಸ್ವಲ್ಪ ಭಯ ಇದೆ. ಪ್ರಾನ್ ತಿಂದಿಲ್ಲ ಯಾವತ್ತು. ಫಿಶ್ ಥರ ಇರುತ್ತೆ ಅಷ್ಟೇ. ಏನೋ ನಮ್ಮ ಚಿನ್ನು ಹೇಳ್ತಾರೆ, ಧೈರ್ಯ ಕೊಡ್ತಾವ್ರೆ. ಚೆನ್ನಾಗಿ ತಿನ್ನೆ. ಅಯ್ಯೋ ಭಯ ಭಯ ಭಯ. ಏನು ಪ್ರಾನ್ ಏನ್ ತಿಂತಾ ಇದೀಯಾ? ಸಾಕು, ತಿನ್ನೆ. ತಿನ್ನಿ. ನಮಗೆ ನಂಬಿಕೆ ಇಲ್ಲ, ನಾವು ಇಳಿಸ್ತೀವಿ ಅಂತ. ನೀ ಚೆನ್ನಾಗಿದ್ರೆ ನಾವು ಚೆನ್ನಾಗಿದೆ. ಏನು ಅವಮಾನ ಮಾಡ್ತಿದ್ಯಾ? ಅಲ್ಲ, ನಂಗೆ ತಿನ್ನಕ್ಕಾಗತ್ತೆ ಅನ್ನೋ ಕಾನ್ಫಿಡೆನ್ಸ್ ಇಲ್ಲ. ನಾವು ಗೊತ್ತಲ್ಲ ನಾವು ಎಷ್ಟು ತಿಂತೀವಿ, ಯಾವ ಥರ ತಿಂತೀವಿ ಅಂತ. ಮೊದಲೇ ನಿಮಗೆ ಚೆನ್ನಾಗಿದ್ದೀನಿ. ಡಿಗ್ನಿಟಿ. ಈಗ ಇನ್ನೊಂದ್ಸರಿ ತೋರಿಸು ಹೆಂಗೆ ತಿನ್ಬೇಕಂತ. ಓಡ್ತೈತೆ. ಉಲ್ಟಾ ಯಾವ್ದು ಉಲ್ಟಾ? ಇದು ಅಕ್ಕ ಆಡ್ತಾವ್ರೆ. ಇದರಲ್ಲಿ ಹಿಡ್ಕೊಂಡು ಅದ್ರಲ್ಲಿ ತಗೋಬೇಕು. ಉಲ್ಟಾ ಮಾಡಿದ್ರಿ. ಓಹೋ, ಹಂಗ. ಆದ್ರೆ ತಿನ್ನೋದು ಯಾವ್ದಾದ್ರೇನೆ, ಎರಡು ಒಳಗೆ ಹೋಗೋದೆ ತಾನೇ. ತಿನ್ನು. ಏನ್ ಕಸ ಕಡ್ಡಿಯೆಲ್ಲ ಎತ್ತಾಗ್ತಾ ಇದೆಯಾ? ಮಜಾ ಬರ್ತಾ ಇಲ್ಲ ನನಗೆ. ಪುದೀನನು ಐಸ್ ಜಾಸ್ತಿ ಹಾಕ್ತವ್ರೆ, ಅದಕ್ಕೆ ಎಕ್ಸ್ಟ್ರಾ ಸಾಮಾನು ಬೇಡದೇ ಇರೋದು ರಾಜಕೀಯ ಆಗ್ತಾ ಇದೆ. ಅದನ್ನೆಲ್ಲ ಹಾಕೊಂಡು ಕುಡಿದ್ರೇನೆ ಗುರು, ನಾವು ಹಂಗೆ ಕುಡಿಲಿಲ್ವಾ?
ಒಂದ್ ನಿಮಿಷ ಫೋನ್ ಅವ್ರ ಕೈಲೈತೆ ಬಟ್ಲು ತೋರಿಸ್ತೇನೆ ನಾನು. ಅವ್ರದ್ದೇ ಐಡಿಯಾ ಇದು, ಎತ್ತಾಕು ಅಂತ ಹೇಳ್ದಾರೆ ಅವರು, ಹಂಗೆ ಕುಡಿದ್ಬಿಟ್ರೆ ನಾವ್ ಹಂಗೆ ಕುಡಿದ್ವಿ ಲಾಸ್ಟ್ ಅಲ್ಲಿ ಬಟ್ಲು ಸೈಡ್ಗೆ ಹಾಕ್ಬೇಡ, ಇರೋ ಒಂದ್ ನಿಮಿಷ. ಎದ್ದಾಕಿದ್ರ ಕಸ ಕಡ್ಡಿಯಲ್ಲ ಕೊಡ್ರಿ, ನಿಮ್ ಸಾಮಾನ್ ತೋರಿಸ್ತೀವಿ. ಹೇಳ್ರಿ ತೋರ್ಸ್ರಿ ಎಷ್ಟಿದೆ ನೋಡಿ ಎಲ್ಲಿದೆ ಪುದೀನ? ನೋಡಿ ಇಲ್ಲಿದೆ. ಅದೇ ಈಗ ಎದ್ದು ಹಾಕೊಂಬಿಟ್ಟೆ. ನಾನು ಹಂಗೆ ಇಟ್ಕೊಂಡಿದ್ದೀನಿ, ನಾನು ಅದರಿಂದ ಎತ್ತದೊಳಗೆ ಹಾಕಕ್ಕೆ ನಾವು ಹಂಗೆಲ್ಲ ಮಾಡಲ್ಲ ಗುರು, ನಿಮ್ಗಿನ್ನ ನೀಟು. ತಗೊಳ್ಳಿ ತಿನ್ನಿ. ಯಾಕೆ ಇಷ್ಟೊಂದು ಟಾರ್ಚರು? ಅದು ಪ್ರೀತಿ ಇನ್ಸಲ್ಲ ನನಗೆ, ಎಲ್ಲಡೋ ಅನ್ಸ್ತೈತೆ ಆ ತರ ಟಾರ್ಚರ್ ಕೊಡ್ತಾ ಇದೀಯ. ಏನ ಲವ್ಸ್ ಯು ಅನ್ನೋದು ಪ್ರೀತಿನ ತಿನ್ಸ ತಪ್ಪ ಮೊಟ್ಟೆ ತಿಂತಾಗ ಬಿಡ ನಾನು ತಿಂತೀನಿ. ನಿನ್ನೇನ ನಿನ್ನ ಹುಡ್ಗ ನಿನ್ ಡೇಟಿಗೆ ಬಂದ್ಬಿಟ್ರೆ ಕೈ ಮುಗಿದು ಹೊಂಟಾಯ್ತ ನಿನ್ ಸವಾಸ. ನಿನ್ ಜನ್ಮ ಅಲ್ಲ, ಅದು ಜನ್ಮ. ಜನ್ಮದಲ್ಲಿ ಬರಲ್ಲ ಅಕ್ಕ ನಿನ್ ಡೇಟ್ಗೆ. ನಮಸ್ಕಾರ ಅಂತ ಏನು ಅಂದೇ ಇಲ್ಲ. ತಿನ್ನು ಅನ್ನೋ ತಪ್ಪ. ತಿನ್ನು ಬಂಗಾರ ಇದು ಯಾವುದೇ ಗೊತ್ತಿಲ್ಲ. ಹೊಸ ಕೇಳಿಸ್ಕೊಳಕ್ ಆಯ್ತಾ ಇಲ್ಲ, ನನ್ ಕಣ್ಣಲ್ಲಿ ನೋಡಕ್ ಆಯ್ತಾ ಇರಾಕ ಒಂದ್ ನಿಮಿಷ. ಎಷ್ಟು ಇಟ್ಕೋಗಿದ್ಯಾ ನೀನು ಬಂದ್ಬಿಟ್ಟು ನನ್ಗೆ ಹೇಳ್ತೀಯಲ್ಲ? ಅಲ್ಲ ನಮಗ್ ಗೊತ್ತಿಲ್ಲ, ಹಿಂಗೆಲ್ಲ ಈ ಬಾಳೆಲ್ಲ ಬಾಳ್ತಾರೆ ಅಂತ ನಮ್ಗೆ ಖಂಡಿತ ಎಂತ ಮಾತು ಅದು. ಇಷ್ಟೆಲ್ಲ ತಿಂದ ಮೇಲೆ ಇಷ್ಟೆಲ್ಲ ಹೌದು. ನಾವು ಮಾಮೂಲಿ ಏನೋ ಈಗ ನಾರ್ಮಲ್ ಆಗಿ ಒಂದು ಹೋಟ್ಲಿಗೆ ಹೋದ್ರೆ ಹೆಂಗ್ ತಿಂತೀವಿ ಅಂತ ನಾವು ತಿಳ್ಕೊಂಡಿದೀವಿ. ನೀನು ತಿನ್ನು ಬಂಗಾರ ಹಂಗೆ ಚಿನ್ನ ಅಂದ್ರೆ ಹೊಸ ಬಂಗಾರ ಏನಲ್ಲ ನೀನು, ನಮ್ಗೆ ಗೊತ್ತಿರೋ ಬಂಗಾರ. ಅದಕ್ಕೆ ಸ್ವಲ್ಪ ಓವರ್ ಮಾಡ್ತಾ ಇದೀನಿ, ಓವರ್ ಪ್ರೀತಿ. ನನಗ್ ಮಾಡ್ದಂಗೆ ನಿನ್ನ ಹುಡುಗನ್ಗೆ ಏನಾನ ಹಿಂಗ್ ಮಾಡ್ಬಿಟ್ರೆ ಯಪ್ಪ ಏನು ದೇವ್ರ ಸೈಕ್ ಜೊತೆ ಬಂದ್ಬಿಟ್ಟ ನಾನು ಅಂದ್ಬಿಟ್ಟು ತಲೆ ಕೆಡ್ಸ್ಕೊಂಡೆ ಹೊಂಟೋಗ್ಬಿಡ್ತಾನೆ. ಅದೇ ಹೊಸಬ್ರು ಬಂದ್ರೆ ನಾನೇ ಮಾತಾಡಲ್ಲ, ನಿನ್ ತರ ಕೂತಿರ್ತೀನಿ, ಅವ್ರ ಏನ್ ಮಾಡ್ತಾರ ನೋಡ್ತೀನಿ. ನೀನು ಹಳೆ ಬಂಗಾರ ಅಲ್ಲ, ಅದಕ್ಕೆ ಇಷ್ಟ ಅಂದ. ಆದ್ರೆ ನನಗೆ ಸಹಿಸ್ಕೊಳಕ್ಕೆ ಆಯ್ತಾ ಇಲ್ಲ, ನಿಜವಾಗ್ಲೂ ಸಹಿಸ್ಕೋಬೇಕು. ಹಂಗೆ ಸಹಿಸ್ಕೊಳಕ್ಕೆ ಆಯ್ತಾ ಇಲ್ಲ. ಕೊಬ್ಬು ನಿಂಗೆ, ಕೊಬ್ಬು ನಾರ್ಮಲ್ ಆಗಿದ್ರೇನೆ ಲವ್ ಇಲ್ಲಿಂದ ಬರ್ತಿಲ್ಲ. ಅದೇ ಅಂತೆಲ್ಲ ಅಣ್ಣ ಆಚೆ ಬರ್ಬೇಕಾದ್ರೆ ಕಾಣ್ಲಿಲ್ಲ ಅಂದ್ರೆ ನಾನು ಆಚೆ ಒಳಗಡೆ ಏನೇನ ಇದ್ರೆ ಕಾಣ್ಲಿಲ್ಲ ಅಂದ್ರೆ ಗೊತ್ತಿಲ್ಲ. ಅದೇ ಅಂತೆಲ್ಲ ಅನ್ನಲ್ಲ. ಅದೇ ಇಷ್ಟೊಂದು ಅಜೀವ್ ಮಾಡ್ಬೇಡ. ಅದೇ ಸ್ವಲ್ಪ ಪ್ರೀತಿ ಇರ್ಲಿ. ಒಂದೊಂದ್ಸಲ ಹಂಗ ಕರೀತೀಯ ನನಗೆ ಅದೇ ಅಂತೀನಷ್ಟೇ. ಕೇಳಿಸ್ತಿಲ್ಲ ಅಂತ ನೀನ್ ಹಂಗೆ ಕರೆಯೋದು. ಒಂದ್ಸಲ ಕೂಗ್ತಿ ಅತ್ತೆ ಅಂತ ಕರೀಲಿಲ್ಲ ಅದೇ ಆತರ ಸ್ವಲ್ಪ ಜೋರಾಗಿ ಕಿರ್ಚ್ತೀನಿ ಅನ್ನೋ ಒಪ್ಕೊಂತೀನಿ. ಆತರ ಎಲ್ಲ ಕೂಗಲ್ಲ. ಇಲ್ಲ ನಂಗ್ ಧ್ವನಿನೇ ಇಲ್ಲ. ಆತರ ಚೆನ್ನಾಗಿದೆ ಅಂತ ಕ್ಯಾಮ್ರಾ ಇರಲ್ವಲ್ಲ, ಏನ್ ಮಾಡೋದು? ಕ್ಯಾಮ್ರಾ ಇದ್ರೆ ಮಾತಾಡ್ಬೇಕಮ್ಮ ನೀನು. ಆಯ್ತು ಬಿಡಿ, ಇನ್ನೊಂದ್ಸಲ ನೋಡೋಣ. ನೋಡಿ ಲೇಟ್ ಅಲ್ಲೇ ಎಷ್ಟು ಅವಮಾನ ಮಾಡ್ತಿದ್ದೀನಿ. ನೀನೇನಾರ ಮದ್ವೆ ಆದ್ರೆ ಅಷ್ಟೇ. ನಮಸ್ಕಾರ ತಾಯಿ, ಅಕ್ಕ ಬೇಡ ನೀನ್ ನನ್ಗೆ. ತಿನ್ನಾಯ್ತು. ಈಗ ಇನ್ನೊಂದು ಸರ್ಪ್ರೈಸ್ ಇದೆ. ಆಯ್ತು ಇರು, ಇವಾಗ್ಲೇ ಕೊಟ್ಬಿಡ್ತೀನಿ. ಇನ್ನೊಂದ್ ಚೂರು ಇಟ್ರೆ ಅದೇ ಹತ್ತು ಬಿಡುತ್ತೆ. ಯಾರನ್ನ ನೋಡ್ಬಿಟ್ರೆ ಹಿಂಗ ಪೇಪರ್ ಎಲ್ಲ ಕೊಡ್ತಾರೆ. ಇಲ್ಲ ದೊಡ್ಡದ್ ಟೈಮ್ ಸಿಗ್ಲಿಲ್ಲ. ಅಟ್ಲೀಸ್ಟ್ ಬಿಚ್ಚಿ ಪ್ರೀತಿಯಿಂದ ತಗೊಳತ್ತೆ. ಬೊಕ್ಕೆ ತರ ಕೊಟ್ಟಿದ್ರೆ ನೀನೇನ್ ಕರ್ಬೇವು ಸೊಪ್ಪು ಪ್ರೀತಿಯಿಂದ ಹಿಂಗ್ ಕೊಡ್ಬೇಕು. ಅದೇ ಹಂಗಲ್ಲ, ಏನ್ ಚಾಕ್ಲೇಟ್ ಪೇಪರ್ ತೆಗ್ದ ಅತ್ತೆ ಅವ್ರು ಎಷ್ಟು ಚೆನ್ನಾಗಿ ಕೊಟ್ಟಿದ್ರು. ಸೂಪರ್ ಆಗಿ ಕೊಟ್ಟಿದ್ರಿ ಹಿಂಗೆ ಅಲ್ಲ? ಹಂಗೆ ಕಾಣತ್ತೆ ಬೊಕ್ಕೆ ತರ. ಹಿಂಗ್ ಕೊಡಬೇಕು, ಜಾಸ್ತಿ ಇಲ್ಲ ಅಷ್ಟೇ. ಅದಕ್ಕೆ ಹಿಂಗ್ ಕೊಟ್ಟಿದ್ರೆ ಸಾಕಾಯ್ತು. ಕರ್ಬೇವಿನ ಸ್ವಲ್ಪ ತೋರಿಸಿ. ಕರ್ಬೇವ ನಂಗೆ ಯಾಕೋ ಹಂಗೆ ಅನ್ಸ್ತಾ ಇತ್ತು ನೋಡು. ಯಸ್ ಹಂಗೆ ಅಡ್ಗೆಗೆ ಹಾಕ್ಬಿಟ್ಟು ನಾಳೆ ಒಗ್ಗರಣೆಗೆ ಓದಿ ಬಿಡು, ವೇಸ್ಟ್ ಯಾಕೆ ಮಾಡೋದು? ಹೂವನು ನಾನು ಮುಡ್ಕೊಂತೀನಿ ನೀನ್ ಪ್ರೀತಿಯಿಂದ ಕೊಟ್ಟ ಮೇಲೆ. ಡೈಲಿ ನಾನು ಮುಡ್ಕೊಂತೀನಿ. ಆದ್ರೆ ಅದ್ ಪ್ರೀತಿನ ಕೊಟ್ಟ ನೀನ್ ಒಳ್ಳೆ ರೇಪಿಸ್ಟ್ ತರ ಹಂಗ್ ಬಿಟ್ಬಿಡೋದ ಕವರ್. ರೇಪಿಸ್ಟ್ ತರ ಅಲ್ಲ, ಫುಲ್ ಚೆನ್ನಾಗಿ ತೋರ್ಸೋಣ ಅಂತ. ಆದ್ರೂ ಹಂಗಲ್ಲ, ಡೀಸೆನ್ಸಿ, ಒಂದು ಕಾಳಜಿ ಇರ್ಬೇಕು. ಹೌದಾ? ಮಂಡಿ ಊರಿ ಮಂಡಿ ಊರಿ ಬೇಡ ಗುರು, ಡ್ರಿಂಕ್ ಕೊಡಲ್ಲ. ಬೇಡ ಗುರು, ನಮ್ಗೆ ಅದೆಲ್ಲ ಬೇಡವೇ ಬೇಡ. ಈಗ ಕೊಟ್ಟಿದ್ಯಾ? ಸೀರಿಯಸ್ಲಿ ಕರ್ಬೇಕು ಕೊಟ್ಟ ಅವನು ಕಾಲೇಜಿಂದ ಮುಗಿಸ್ಕೊಂಡ್ ಬರೋಷ್ಟು ಟೈಮ್ ಸಿಕ್ಕಿಲ್ಲ ಅನ್ಬಿಟ್ಟು ಗ್ರೀನ್ ಕಾಣ್ಲಿ ಅಂತ ಇಟ್ಟವನೆ. ನನಗೆ ಡೌಟ್ ನೋಡ್ದಾಗೆ ಡೌಟ್ ಹೊಡಿತು. ಏನೋ ನಂಗೆ ಟೈಮ್ ಆಗಿತ್ತಾ, ಸರಿ ನೀನ್ ಹೇಳಿ ಟೈಮ್ ಮೀರ್ತಾ ಇದೆ ಅಂದ್ಬಿಟ್ಟು ಹಂಗೆ ಬಂದ್ ನಾನು ಆರ್ಡರ್ ಮಾಡಿ ತರಿಸಿದನ್ನ ಕರ್ಬೇ ಸಿಕ್ಸೋನಲ್ಲ. ಗೈಸ್ ನೋಡಿ, ಈಗೂ ಉಂಟೆ ರೋಸ್ ಹೂ ಜೊತೆ ಎಲೆ ಇಲ್ಲ ಅಂತ ಕರ್ಬೇವು ಹಾಕ್ಬಿಡಿ. ಅದು ಹಸಿ ಎಲೆ ಹಾಕಿ ಗೊತ್ತಾಗಲ್ಲ.
ಅಂದ್ರೆ ಫ್ರೆಶ್ ಆಗೈತಲ್ವಾ ಅದಕ್ಕೆ ಟೇಸ್ಟ್ ಮಾಡಿ ನೋಡ್ತೀನಿ, ನಂಗೆ ಯಾಕೋ ಡೌಟ್. ಕೊಟ್ಬಿಟ್ಟು ಯಾರನ್ನ ಕಿತ್ಕೋತಾರ? ಏಯ್ ಅತ್ತೆ, ಕರ್ಬೇವ ಇದು? ಇನ್ನೇನು? ಓ ಪಾಪ, ಕರ್ಬೇವಲ್ಲ, ಯಾವ್ದೋ ಪ್ಲಾಸ್ಟಿಕ್ ತರ ಐತೆ ಅಲ್ಲೇ. ಏನ್ ಅಡ್ಗೆ ಮಾಡ್ತೀವಿ ಎಷ್ಟು ವರ್ಷದಿಂದ? ಕರ್ಬೇವು ಅದಕ್ಕೂ ವ್ಯತ್ಯಾಸ ಗೊತ್ತಿಲ್ವಾ? ಸೇಮ್ ಕರ್ಬೇವು ತರನೇ ಐತಲ್ಲೇ. ಸಂಶೋಧನೆ ಮಾಡೀಗ, ವಾಸನೆನೇ ಇಲ್ಲ ಅದ್ರಲ್ಲಿ. ಕರ್ಬೇವು ಅಲ್ಲ, ಕಿತ್ತ ಮೇಲೆ ಗೊತ್ತಾಯ್ತು. ಒಂದೊಂದ್ ಕರ್ಬೇವು ವಾಸನೆ ಬರಲ್ಲ ಗೊತ್ತಾ? ನಿಜ, ನಾಟಿ ಕರ್ಬೇವು ಆದ್ರೆ ಥಿಯೇಟರ್ಲೆ ಯಾವ ತರ ಅಡ್ಗೆ ಮಾಡಕ್ಕೆ ನೀನು ಅಂತ ತೋರ್ಸ್ಕೊಟ್ಬಿಟ್ಟೆವು. ನನ್ನ ಅಡ್ಗೆ ತಿನ್ಬಿಟ್ರೆ ನೀನ್ ಇಷ್ಟ ದಿನ ನನ್ನ ಅಡ್ಗೆ ತಿಂದೆ ಬದುಕಿರೋದ್ ನೀನು. ಇಲ್ಲಾಂದ್ರೆ ಕರ್ಬೇವು ವ್ಯತ್ಯಾಸ ಗೊತ್ತಾಗುತ್ತೆ. ಆದ್ರೆ ಎಲೆ ಶೇಪ್ ಹಂಗೆ ಇತ್ತು. ನಾನು ಒಂದೊಂದ್ ಕರ್ಬೇವು ನನಗೆ ಈಗ ಬಿರಿಯಾನಿ ವಾಸನೆ ಬರ್ತೈತಿ, ಕರ್ಬೇವು ವಾಸನೆ ಬರ್ತಾ ಇಲ್ಲ. ಆ ಶೇಪ್ ಅಲ್ಲಿ ಇರೋದಕ್ಕೆ ನಾನ್ ಡವ್ವಾ ಚಾನ್ಸೇ ಇಲ್ಲ. ನನಗೆ ಡವ್ ಮಾಡೋ ಅಭ್ಯಾಸನೇ ಇಲ್ಲ. ಯಾಮಾರ್ಸಿಂಗ್ ನೀನು ಅಲ್ಲ, ಯಾರನ್ನ? ನಾನಾ? ನಿನ್ನ ಅಕ್ಕ, ನೀನ್ ನನ್ನನ್ನ ಯಾಮರ್ಸೋದೇ ಸಾಕಾಗದೆ. ನಾನು ಅದನ್ನೇ ಬ್ಲಡ್, ನಿಮ್ದೇ ಮಾಂಸ, ನಿಮ್ದೇ ಬುಳ್ಳೆ ಯಾಮರ್ಸ್ಬಿಟ್ಟಿದ್ಯಾ ನೀನು. ನಿನ್ನ ನಾನು ಯಾಮರ್ಸಿಲ್ಲ. ನಿನ್ ಮಾತ್ ಕೇಳ್ರೆ ಕೋಟಿ ಕೋಟಿ ವಂಚನೆ ಮಾಡಿ. ಆ ತರ ಅಲ್ಲ, ಕೆಲವೊಂದು ವಿಷಯದಲ್ಲಿ ಮಾತುಕತೆಯಲ್ಲಿ ಏನು ಏನಾದ್ರು ಬಚ್ಚಿಡೋದ್ರಲ್ಲಿ ಈ ತರ ಬಚ್ಚಿಟ್ಟಿದ್ದೀನಿ. ಏನ್ ಬಚ್ಚಿದಿ ಅಂದ್ರೆ ಈಗ ನನ್ನ ವಸ್ತು ಅನ್ಸಕತ್ತಿ ಮಡಗ್ಬಿಡ್ತೀಯ, ಹುಡುಕು ನೀನು ಅಂತ ಹೇಳಿ ಯಾಮಾರ್ಸ್ತೀಯ. ತಮಾಷೆ ಮಾಡಿದ್ದು. ಯಾವ ತಮಾಷೆ? ಒಂದ್ಸಲ ಸರಿ, ಎಷ್ಟ್ ಸಲ ಮಾಡಿದ್ಯಾ ಆ ತರ? ಏನೋ ಒಂದೇ ಒಂದ್ಸರಿ ಫೋನ್ ಎತ್ತು ನಿಮ್ ಮಮ್ಮಿ ತಲೆ ಮೇಲೆ ಹಾಕಿದೆ. ಆದ್ರೆ ಅವಾಗಿಂದ ಯಾಮಾರ್ತಿಲ್ವಲ್ಲ, ಅದಕ್ಕೆ ಮುಂಚೆ ಎಲ್ಲ ಮಾಡ್ತಾ ಇದ್ದೆ, ಇವಾಗ ಯಾಮಾರ್ತಿಲ್ವಲ್ಲ, ಅದಕ್ಕೆ ಮಾಡಕ್ಕಾಯ್ತಲ್ಲ. ನಾನಾದ್ರೂ ಪರವಾಗಿಲ್ಲ. ನಾವು ಚಿಕ್ಕವಳಿದಾಗ ಪಕ್ಕದ ಮನೆಯವ್ರು ಬೆಡ್ಡೆ ಹೋಗ್ಬಿಟ್ಟು ಅವ್ರಿಗೆ ಟಿವಿ ನೋಡೋ ಗುಂಗಲ್ಲಿ ಇರ್ತಾರ ಅವರು. ಅವ್ರ ಮುಂದೆನೆ ಹೋಯ್ತೀನಿ, ಬೆಡ್ಡಲ್ಲೇ ಔಚ್ಕೊಂಡ್ಬಿಡ್ತೀನಿ, ಅವ್ರಿಗೆ ಗೊತ್ತಾಗಲ್ಲ. ಯಾವಾಗ ಸೀರಿಯಸ್ ಬರುತ್ತೆ ಗೊತ್ತಾ ಸಿನಿಮಾ, ಅವಾಗ ಕಿರ್ಚ್ಬಿಡೋದು, ಹೋಯ್ತಾರ ಅವ್ರು. ಮೊನ್ನೆ ಏನಾಯ್ತು ಗೊತ್ತಾ, ನಮ್ಮನೇಲಿ ನಾನು ಭಾನುವಾರನೇ ಅಲ್ವಾ, ಭಾನುವಾರನೇ ಮಹೇಶ ಎಲ್ಲ ಆಚೆ ಹೋಗಿದ್ದೆ. ನಾನು ಊಟ ಮಾಡ್ಬಿಟ್ಟು 4 ಗಂಟೆಗೆ ಕೂತಿದ್ದೆ. ನಾನು ಏನೋ ನನ್ ಮುಂದೆ ಹಿಂಗ್ ನಡ್ಕೊಂಡು ಹೋಯ್ತು ಕರ್ಕರ್ರಿಗೆ. ನಾನ್ ಚೂಬಿ ಇನ್ಕೊಂಡ್ಬಿಟ್ಟೆ. ನೋಡಿದ್ರೆ ರೋಡಲ್ಲಿ ಇರ್ತಾನಲ್ಲ ಎಗ್ಗಣ, ಅವನು ಒಳಗೆ ಬಂದ್ಬಿಟ್ಟವನೆ ಮನೆ ಒಳಕ. ಆಮೇಲೆ ನನ್ ಕಣ್ಮುಂದೆ ಏನು ಹೋಯ್ತಲ್ಲ, ನಾನು ಚೂಬಿ ಯಾಕೆ ಅಡಿಗೆ ಮನೆಗೆ ಹೋಯ್ತಾ ಇದೆಯಾ, ಬಾ ಅಂತೀನಿ. ಅದು ಅಡಿಗೆ ಮನೆಗೆ ಹೋಗಿ ಮತ್ತೆ ಹೋಗಿ ಸೋಫಾ ಒಡೆ ಸೇರ್ಕೊಂಡ್ಬಿಟ್ಟೈತೆ. ಡೈಲಿ ನಾನು ಈಚೆ ಕಸ ಡಬ್ಬಿ ಇಕ್ತೀನಲ್ವಾ, ಅಲ್ಲಿ ಬಂದು ಕುತ್ಕೊಂಡ್ಬಿಟ್ಟು ಅದೇನಾದ್ರೂ ಕಸದಲ್ಲಿ ಸೌತೆಕಾಯಿ ಪೀಸು ತರಕಾರಿ ಎಲ್ಲ ಇರುತ್ತಲ್ಲ ತಿಂದು ರೂಢಿ ಆಗ್ಬಿಟ್ಟೈತೆ. ನಾನು ಏನೋ ನನ್ನ ಕಣ್ಮುಂದೆ, ನಾನು ಅದು ಹಂಗೆ ಐತೆ, ಚೂಬಿನೂ ಅದೇ ಕಲರ್ ಐತೆ. ನಾನು ಚೂಬಿನೇ ಅನ್ಕೊಂಡಿದ್ದೀನಿ. ಆಮೇಲೆ ಬಂದು ಕರೆಕ್ಟಾಗಿ ಚೂಬಿ ಒಂದು ಮ್ಯಾಟ್ ಮೇಲೆ ಕೂತಾನಲ್ಲ, ಅವನು ಬಂದು ಮ್ಯಾಟ್ ಮೇಲೆ ಕೂತಾವನೆ. ನಾನು ಇದ್ದೀನಿ ನಿನ್ ಜೊತೆಲಿ ಅಂತ. ಅದೇ ಚೂಬಿ ಊಟ ತಿನ್ನಕ್ಕಿರ್ಬೇಕು ವಾಸನೆಗೆ. ಹೌದು. ಆಮೇಲೆ ಆಫ್ ಆಗಿದೆ. ಇಲ್ಲ ಆಮೇಲೆ ಮನುಷ್ಯನ್ ಕರ್ಕೊಂಬಂದು ಓಡಿಸಿದ್ರೆ ಸೇಮ್ ಚೂಬಿ ಬೈದಂಗೆ ಬೈತೈತೆ. ಅದು ಹೋಗಲ್ಲ ನಾನು ಅಂತ ಕುಯ್ ಅಂತ ಐತೆ. ಕುಸು ಅಂತ ಮಹೇಶ ಅಂತಿದ್ದ. ಅಮ್ಮ ನಾನು ಆಮೇಲೆ ಒಳಗ್ ಕೊಟ್ಟೋದೆ. ಅದನ್ನ ನೋಡಕ್ ಅದನ್ನ ನೋಡಕ್ ಆಗಿಲ್ಲ ಅಂತ ಒಳಕ್ ಹೋಗ್ಬಿಟ್ಟೆ ನಾನು ಎದ್ರುಕೊಂಡು. ಮಹೇಶ ಕಟ್ಟಿಲ್ ತಳ್ತಾ ಇದ್ರೆ ಹೋಗ್ ಆಚೆಗೆ ಅಂತ ಬುಸ್ ಅಂತಿದ್ನಂತೆ ಮಹೇಶ ಹೇಳ್ದಂಗಂತ. ಬಿರಿಯಾನಿ ಯಾರಾಯ್ತು ಬೇಡ ಗುರು, ನನಗೆ ಮೊಟ್ಟೆ ಅಂದ್ರೆ ಪ್ರೀತಿ. ನಾನೇ ತೋರಿಸ್ತೀನಿ ಪ್ರೀತಿ ಬೇಡ. ಅದೇ ಇದೆ ನೋಡಿ ಅಲ್ಲ. ನೀನು ಸರಿಯಾಗಿ ಚುಚ್ಚಿಲ್ಲ. ಯಾಕೆ ಜಿಪ್ಪು ನಿಂದು ಅದಲ್ಲ, ಅದು ಬೀಳ್ಸ್ಬಿಡೋದ. ಕಿತಾಪತಿ ಹೆಂಗ್ಸ್ರೆ ನೀನೇನು ಹೆಂಗ್ಸಲ್ವಾ ಹುಡ್ಗನ? ಕಿತಾಪತಿ ಹೆಂಗ್ಸ್ರಿ ನಾನಲ್ಲ. ನೀಡ ಇಸ್ಕೊಳ್ಳಿ. ಐ ಲವ್ ಯು ಅನ್ನಿ. ತಿನ್ನಿ. ಚಿಯರ್ಸ್. ಎರಡೆರಡಿದೆ, ತಿನ್ರಿ. ಎರಡು ಸೇರ್ ನಿಂಗೆ ಚುಚ್ಚಾಕ. ಅಮ್ಮ ಹೆವಿ ಸ್ವೀಟು. ಹೆಂಗಿತ್ತು ಚಿನ್ನು ಡೇಟು? ಏನೋ ಚೆನ್ನಾಗಿತ್ತಪ್ಪ. ಏನೋ ಚೆನ್ನಾಗಿತ್ತಾ? ಚೆನ್ನಾಗಿತ್ತು. ನನ್ ಮರ್ಯಾದೆನೆ ಇಲ್ಲ, ಸೂಪರ್ ಆಗಿತ್ತು. ಸರಿನಾ? ಅಲ್ಲ, ಸೂಪರ್ ಆಗಿತ್ತು. ಪ್ರಶ್ನೆ ಬೇಡ, ನೀನ್ ಚೆನ್ನಾಗಿಲ್ಲ ಅಂದ್ರೂ ನನ್ಗೇನ್ ಬೇಜಾರಾಯ್ತಾ ಇರ್ಲಿಲ್ಲ. ನಾನು ಹೆಂಗ್ ಆಡ್ಕೊಂಡೆ. ನೀನ್ ಯಾರಾದ್ರೂ ಡೇಟ್ ನೀವು ಯಾಕಂತ ರೋಡ್ಗಳೆಲ್ಲ ಇನ್ನೇನ್ ತೋರ್ಸ, ನೀನ್ ಕಾಣ್ತಾ ಇಲ್ವಲ್ಲ? ಎಲ್ಲಿ ಕಾಣ್ತಾ ಇದ್ವಿ? ನಾನ್ ಕಾಣಲ್ಲ. ಅಯ್ಯೋ, ಹಿಂಗೆ ನಮ್ಮ ಅತ್ತೆ ವ್ಲಾಗ್ ಮಾಡೋದು. ನಾನ್ ಮಾತ್ರ ವ್ಲಾಗ್ ಮಾಡ್ಬೇಕಾದ್ರೆ ಹಂಗೆ ಹೆಂಗಿಡಿ. ನಾನು ಆಂಟಿ ಗುರು ಭದ್ರಾಗ ಹಂಸ ಐತೆ, ಫೋನ್ ಇಟ್ಕೊಂಡಿದೀನಿ. ಹಿಂಗೆ ಸೈಕಲ್ಗಿಂತ ಸ್ಲೋ ಹೋಗ್ಬೇಕು ನಾನು. ಹಿಂಗೆ ನನಗೆ ಒಂದ್ ಕೈಯಲ್ಲಿ ಗಾಡಿ ಓಡ್ಸಂಗ್ ಬರೋಂಗಿಲ್ಲ. ನಿಂಗೆ ಹೇಳ್ತಾನೆ ಇರ್ಲಿಲ್ಲ.
ಒಂಚೂರು ರೋಡ್ ತೋರ್ಸು. ರೋಡೇ. ವೆರಿ ಗುಡ್. ಹಂಗೆ ಆಮೇಲೆ ಇನ್ನೇನ್ ಸಮಾಚಾರ? ಇರು ಚಿನ್ನು, ನಾನು ಕ್ರಾಶ್ ಮಾಡ್ತಾ ಇದ್ದೀನಿ, ಟೆನ್ಷನ್ ಡವಡವನ ಡವಡವನ ಕ್ರಾಸ್ ಮಾಡ್ಬೇಕಾರೆ ಏನ್ ಡವಡವ ಅಲ್ಲ, ಹಿಂದೆಗಡೆಯಿಂದ ಬಂದಿಟ್ರೆ ನೀನ್ ಡವಡವ, ನಾನಲ್ಲ. ಹೇಳ್ರಿ. ಏನೋ ನಿಮ್ ದಯದಿಂದ ದಯ. ಡೇಟ್ ಕರ್ಕೊಂಡು ಹೋಗಿದ್ರಿ, ಎಲ್ಲ ಚೆನ್ನಾಗಿತ್ತು. ಮುಂದೆಗಡೆ ಯಾವ್ದೋ ಅಣ್ಣ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ದ, ಮತ್ತೆ ಥ್ಯಾಂಕ್ಸ್. ಬಾ ಬಾ. ಐ ಲವ್ ಯು ಟು. ಐ ಲವ್ ಯು 3. ಆಯ್ತು, ಮನೇಲಿ ಹೇಳು ಅಂತೆ. ಓವರ್ ಆಕ್ಟಿಂಗ್ ಮಾಡ್ಬೇಡ. ಐ ಲವ್ ಯು 5th. ಏನ್ 5th? ಅಂಶಲ್ ನೋಡಿ, ಈಗ ತಲೆ ಹೋಗ್ಬಿಟ್ಟಿರು. ಕೊಡು, ನಂಗೆ ಇಟ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಒಂದ್ ಕೈಯಲ್ಲಿ ಗಾಡಿ ಚೆನ್ನಾಗಿ ಓಡಿಸಿ. ಎಷ್ಟು ಗೇರಲ್ಲಿ ಓಡಿಸ್ತಾ ಇದ್ದೀರಾ? ಗೇರಾ? ಸ್ಪೀಡ್ ರೀ ಅದು, ಗೇರ್ ಗಾಡಿ ಎಲ್ಲ ನಂದು. ಅಲ್ಲ, ಎಷ್ಟು ನಂಬರಲ್ಲಿ ಓಡಿಸ್ತಾ ಇದೀರಾ? ನಂಗೆ ಬರಲ್ಲ, ಎತ್ಬಿಡಿ. ಯಾಕೆ ಎತ್ತು ಸಾಕೆತ್ತು. ಏನೋ ಅಮ್ಮ ಗುರು ನಿಧಾನಕ್ಕೆ ಹೋಗ್ರು. ಏನೋ ಹೊಸದಾಗಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇವಾಗ ನಾನು ಕೆಟ್ಟದೊಂದಿ ಬರ್ತಾರೆ. ನೋಡಿ, ಕೆಟ್ಟದನಿ ಅಂಡಿ ಕಿರಿಸ್ತಾವಳೆ. ಹೇಳ್ತಾ ನಾನ್ ನಿಧಾನ ದೂರಕ್ಕಿಡಿ. ಇನ್ನೊಂಚೂರು ನೀನು ಶಾಕ್ ಕೊಟ್ಬಿಟ್ಟೆ ನನ್ಗೆ ಆತರ ಕ್ಯಾಮ್ರಾ ಹಿಡ್ಕೊಂಡು. ಹೇಳಿ ಇವಾಗ ಐ ಲವ್ ಯು ಅಂತ. ಅದನ್ನ ನಾನು ಹೇಳಿ ಹೇಳ್ಸ್ಕೋಬೇಕು. ಎಷ್ಟ್ ಸಲ ಹೇಳಿದ್ರೆ ನಿನ್ ಕಿವಿ ಮಂದ ಅಲ್ಲ. ಐ ಲವ್ ಯು. ಯಾಕೆ ಇವಾಗ ಇದು ಕೊಡ್ಸಿ, ಡೇಟ್ ಕೊಡ್ಸಿ. ಇಲ್ಲ ಅಂದ್ರೆ ಥೂಚಿ ಹಂಗ. ಯಾವಾಗ್ಲೂ ಐ ಲವ್ ಯು ನಿನ್ ಮೇಲೆ. ಯಾರು ಡವ್? ನಿನ್ನಷ್ಟೆಲ್ಲ ಡವ್ ಮಾಡಲ್ಲಪ್ಪ ನಾವು. ರಿಯಾಲಿಟಿ ನಾನ್ ಯಾರಿಂದ ಕಲ್ತಿರೋದಮ್ಮ ನೀನ್ ನನ್ನ ಡವ್ ಅನ್ನಕ್ಕೆ? ನಾನೇನ್ ಡವ್ವೇ ಮಾಡಲ್ಲ, ನೀನ್ ಮಾಡೋದು. ನಿಂದೇ ಬ್ಲಡ್, ನಿಂದೇ ಮಾಂಸ. ಎಲ್ಲದಕ್ಕೂ ಅದೇ ರೂಲ್ಸ್ ಹೇಳ್ಬಾರ್ದು ನೀನು. ಬೇರೆ ಏನು ಸಿಗಲ್ಲ ಅಂತ ನಾನು ನನ್ನ ಮಗ ಆಯ್ತು, ಸುಮ್ಮನೆ ಕೂತ್ಕೊ. ಯಥಾ ರಾಜ ತಥಾ ಪ್ರಜಾ. ಲವ್ಸು ಸರಿ ಆಪ್ ಮಾಡಿ. ಆ ಅಂಕಲ್, ಪೊಲೀಸ್ ಅಂಕಲ್ ಹಿಡಿದ್ರಾಯ್ತು ಅಲ್ವಾ? ಈಗ ಅಲ್ಲಿ ಒಳಗೆ ಕೂತಿರುತ್ತೆ. ನಮ್ಮ ಕರು ಊಟ ಮಾಡಿದ್ಯಾ ಇಲ್ವೋ ಕೇಳ ನಿಮ್ಮ ಮಮ್ಮಿನ ಡೇಟಿಂಗ್ ಹೆಂಗಿತ್ತಂತ. ನಿಮ್ಮ ಮಮ್ಮಿ ಬ್ಲಾಕ್ ಮಾಡಿದ್ರು ಗೊತ್ತಾ? ಗಾಡಿನ ನೋಡ್ತಾ ಹಿಂಗ್ ಇಟ್ಕೊಂಡು ಆಯ್ ಗಾಯ್ ಕರ್ಕೊಂಡು ಇವಳು ನಿಧಾನಕ್ಕೆ ಬಂದ್ಲಲ್ವಾ, ಮಾಡ್ಕೊಂಡ್ ಬಂದೆ. ನಿನ್ ಮಾತ್ 20s ಅಲ್ಲಿ ಸೈಕಲ್ ಓವರ್ಟೇಕ್ ಮಾಡ್ಬೋದು, ಅಷ್ಟು ಕಮ್ಮಿ ಸ್ಪೀಡಲ್ಲಿ ಬಂದಿದ್ದೀನಿ. ಚೆನ್ನಾಗಿ ಕರ್ಕೊಂಡ್ ಬಂದೆ ಇವತ್ತು. ಅಲ್ಲ ತಳ್ಕೊಂಬರೋದಲ್ಲ ಮೈಷಾ. ಇದ್ನಲ್ಲಿ ಚಾಕ್ಲೇಟ್ ಕವರ್ ಬಿಸ್ತ ಅಲ್ಲ ಕಣ, ಹಿಂಗ್ ಕೊಡೋ ಬದ್ಲು ನಾ ಹಿಂಗ್ ತೋರಿಸ್ತೆ. ಕೊಡ್ತಾರ ಮಹೇಶ, ಹಂಗ್ ಕೊಡ್ತಾರ ಮಹೇಶ. ಹೇಳ್ ಮಹೇಶ. ಇದೊಂದ್ ಕರ್ಬೇವ್ ಎಲೆ ಹಾಕವ್ರೆ, ಕರ್ಬೇವ್ ಎಲೆ ತರನೇ ಐತೆ. ಅದ್ರ ಕರ್ಬೇವ್ ಅಲ್ಲ ಮಹೇಶ, ನಂಬುಸೇ ಬಿಡ್ತೀನಿ ನಾನು. ಕರ್ಬೇವ್ ಇಲ್ದಂಗೆ ಐತೆ, ಅದೇ ಕರ್ಬೇವ್ ಎಲ್ಲ ಯಾಮಾರ್ದ ನೋಡು. ಅದಕ್ಕೆ ಹತ್ರ ಬಂದ್ ನೋಡ್ತಾವನೆ. ಏನೋ ಅದರ ಪ್ಲಾಸ್ಟಿಕ್ ಎಲೆ ತರ. ಆಮೇಲೆ ನಾನ್ ಬಾಯಿಗೆ ಇಟ್ಟು ನೋಡ್ತೀನಿ, ನಿಜ ಕರ್ಬೇವ್ ಹಾಕತ್ತಾರ ಅಂತ. ಆಮೇಲೆ ಕರ್ಬೇವಲ್ಲ, ಕರ್ಬೇವ್ ಅಂತೆ. ಬಾಡೋಗ್ಬಿಡ್ತು ರೋಸು ಬರೋಷ್ಟರಲ್ಲಿ. ಇನ್ನೇನು ನಾವ್ ಮತ್ತೆ ನಂದಲ್ಲ ಸರಿ. ಇಲ್ಲಿಗೆ ಏನ್ ಮಾಡ್ತಾ ಇದೀವಿ ಮೇಡಮ್? ಈಗ ರೆಸ್ಟ್ ಆಲೆ ಕಣ್ ಮೇಲ್ಕೊಬಿಟ್ಟವೆ. ತೇಲ್ಗಂಡ್ 10 ಕಾಲ ಆಗ್ಬಿಟ್ಟೈತೆ. 9 ಗಂಟೆ 9:30ಗೆಲ್ಲ ಪಾಚಿ. 7:30 ಅನ್ನ ಹಾಕೊಂಡು 8:30 ಸ್ವಲ್ಪ ಸ್ಲೋಮಾಗಿ ಹೋಗಿ 9 ಗಂಟೆ ಕಣ್ ಏನಿಲ್ಲ. 9:30 ಲಾಸ್ಟ್ ಅಂದ್ರೆ 10 ಗಂಟೆ. ಇಲ್ಲ ಅಂದ್ರೆ ಯಾವತ್ತಾನ ಕೆಲಸ ದಿವಸ 10:30. ಹಬ್ಬಗಳಲ್ಲಿ ಮಾತ್ರ ಒಂದ್ 12 ಗಂಟೆ. ನಾನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ 11:30ವರೆಗೂ ಎದ್ದಿದ್ದೆ ಗುರು. 11:30 ಆಗೋದಿಲ್ಲ. ಈಗ 1:30ವರೆಗೂ ಎದ್ದಿರ್ತೀವಿ ಗುರು. ನಾವ್ ದಿನ ಮಲಗದೆ. ನೀವ್ ಕೆಲಸ ಮಾಡ್ತೀರಾ? ನಾವು ರಿಟೈರ್ಮೆಂಟ್ ತಗೊಂಡಿದೀವಿ ಅಷ್ಟೇ. ನಾವು ಕೆಲಸ ಮಾಡ್ಬೇಕಾರೆ 5 ಅವರ್ ನಿದ್ದೆ ಮಾಡ್ತಿರ್ಲಿಲ್ಲ ಸರಿಯಾಗಿ. ನೋಡಿ ಎಷ್ಟು ಸುಳ್ಳು ಹೇಳ್ತಿದ್ವಿ. ಎಡಗಣ್ಣು ಹಂಗಂಗೆ ಹೊಡ್ಕೊಂತೈತಿ ನಿಂಗೆ. ನೀನ್ ಮೇಕಪ್ ಮಾಡ್ಕೊಂಡಿದ್ಯಲ್ಲ, ಅದ್ರ ಇದಕ್ಕೆ 2 kg ಮೆತ್ಕೊಂಡಿದ್ಯಲ್ಲ, ಅದಕ್ಕೆ ಅದು ಹೊಡ್ಕತಾ ಐತೆ. ನಾನು ಒಳ್ಳೆ ಡೇಟ್ಗೆ ಹೋಗಿದ್ದೀನಿ ಅಂತ ಮಾಡ್ಕೊಂಡಿದ್ದೀನಿ ಮೇಕಪ್. ಹೌದಾ? ನೀನ್ ಒಳ್ಳೆ ಯಾರೋ ಬಲವಂತವಾಗಿ ಸಾರಾಯಿ ಕುಡ್ಸ ಕೇಳ್ಕೊಂಡು ಹೋಗ್ತಿರೋ ತರ. ನಾವಿರೋದೇ ನೈಟ್ ಡ್ರೆಸ್ ಹಾಕೊಂಡಿದ್ದೀವಿ. ನಾವಿರೋದೇ ಈ ಗುರು. ನಾವ್ ಮೇಕಪ್ ಮಾಡ್ಕೊಂಡು ಯಾರನ್ನೂ ಮೆಚ್ಚಿಸ್ಬೇಕಾಗಿಲ್ಲ ಗುರು. ನೀವ್ ಮೆಚ್ಚಿಸ್ಬೇಕಿನ್ನ, ನೀವ್ ಮೆಚ್ಚಿಸ್ಬೇಕು. ನಾವ್ ಯಾರನ್ನ ಮೆಚ್ಚಿಸ್ಬೇಕು? ಓಕೆ, ಸತ್ಯ ಹೇಳಿದ್ರೆ ಇಷ್ಟ, ಸತ್ಯ ಹೇಳಿದ್ರೆ ಇಷ್ಟ ಅಂತ ಇಷ್ಟು. ಓಕೆ, ಮತ್ತೆ ಕಿತಾಪತಿ ಇಲ್ಲಿಗೆ ಸ್ಟಾಪ್ ಮಾಡ್ತಾರೆ. ನಾನೆಲ್ಲ ಕಿತಾಪತಿ, ಇವಳು ಕಿತಾಪತಿ. ಮಕ್ಕಳೇ ಆಮೇಲೆ ನೀನೇ ಎತ್ ನೋಡ್ಬೇಕಾಗಿತ್ತು ಅಷ್ಟೇ. ಇನ್ನೊಂದ್ಸರಿ ಬೇಡ, ಈ ಕೈ ಕುಂಟೆ ಹಾಕ್ಬಿಟ್ಟು ಯಾಮಾರ್ಸ್ ಹೊಡಿಬೇಕು. ಹಂಗೆಲ್ಲ ಹೊಡೆದ್ರಾಗ ಹಿಡ್ಕೋಬೇಕಂತ ಹಿಡ್ಕೊಂಡಿಲ್ಲ. ನನ್ ಕೈಗೆ ಕೊಟ್ಟೆ. ಕೈ ಕೊಡು. ಯಾಕೆ ಬಾ ಮತ್ತೆ ಹೊಡಿಯಿಂದಲ್ಲ, ಕೈ ಕೊಡು. ಕಿತಾಪತಿ ಹೆಂಗ್ಸು ಇಲ್ಲಿಗೆ ಹೊಡೆದ್ ಬರ್ತಾರೆ. ಇಲ್ಲಿಗೆ ಅವ್ನ್ ಸೌಂಡ್ ಮಾಡ್ತಾ ಇರ್ತಾನೆ.
ಆಯ್ತಾ? ಏನು ಏನು ಚೂವಿ ನೋಡಿ ಹೊಡಿತಾವಳೆ. ಇವ ಅಂದಿ ಕುತ್ಕೊಂಡ್ಬಿಟ್ಟದೆ ಇದ್ದಾಳೆ. ಎಲ್ಲಿಗೆ ಈ ಕಿತಾಪತಿ ಹೆಂಗ್ಸ್ನ ಕ್ಲಾಸ್ ಅಂತೆ. 60 kg ಇದೆಯಾ ನೀನು? ಎಲ್ಲಿಗೆ ನಾನು ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಬಾಯ್, ಟಾಟಾ, ಬಾಯ್ ಬಾಯ್. ಓಟ್ ಬತ್ತೀಯಾ? ಟಾಟಾ.